ಏನು ಗೊತ್ತಾ, ಕಿರಾತಕ ಮೂವಿ ಯಶ್ ಅವ್ರದ್ದು 2010ನಲ್ಲಿ ಅಂದರೆ 2010ರಲ್ಲಿ ಇದೇ ಜಾಗದಲ್ಲಿ ಆ ಮೂವಿ ಶೂಟಿಂಗ್ ಆಗಿದ್ದು. KNR ತಾಲೂಕು ಚೆನ್ನಗಾಲು, ಗೊರಗುಂಡಿ, ಕನಗನಹಳ್ಳಿ, ತಿಪ್ಪೂರು, ನಾರಾಯಣಪುರ ಇದೇ ರೂಟಲ್ಲಾಗಿ ನಂತರ ಕೇರ್ಪೇಟೆಗೆ ಹೋಗಿದ್ದು. ನಮಗೆ ಒಂದು ನೆನಪೇನಪ್ಪ ಅಂದರೆ ಅದ್ರ ಕ್ಲಿಪ್ಗಳನ್ನು ನಾನು ಇಲ್ಲಿ ನಿಮ್ಗೆ ಹಾಕೇ ತೋರಿಸ್ತೀನಿ ನೋಡಿ. ಈಗ ಎಡಗಡೆ ಹೋದರೆ ಚೆನ್ನಗಾಲ್ ಕಡೆ ಹೋಗುತ್ತೆ. ಇಲ್ಲಿ ಏನಿದೆ, ಇಲ್ಲಿ ಒಂದು ಮರ ಐತಿ ಕ್ರಾಸಲ್ಲಿ, ಅದ್ರ ಮೇಲೆ ಹತ್ತಿ ಯಶ್ ಅವರು ಕೆಳಗಡೆ ಬೀಳೋದು, ಕೆಳಗಡೆ ಲಾರಿ ನಿಂತಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೊಂದು ಹಳೆ ಬಸ್ ಸ್ಟ್ಯಾಂಡ್ ಕೂಡ ಇಲ್ಲೇ ಇತ್ತು. ಹಾಗೆಯೇ ಆ ಲಾರಿ ಡೈರೆಕ್ಟ್ ಈ ಕಡೆ ಚೆನ್ನಗಾಲ್ ಕಡೆಗೆ ಹೋಗುತ್ತೆ. ಯಶ್ ಅವರಲ್ಲಿ ಒಂದು ಮಂಟಪ ಕಾಣಿಸ್ತಾ ಇತ್ತಲ್ಲ, ಆರ್ಚು, ಅಲ್ಲಿ ಇಳಿದು ನಿಂತ್ಕೊಳ್ತಾರೆ. ಹಾಗೆಯೇ ಇನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ. ಅವರು ಏನು ಹೇಳ್ತಾರೆ, ಒಬ್ಬಂಗೆ ಏನೋ ಗದ್ದೆ ಉಳುವಂಥ ಒಂದು ಸೀನ್ ಬರುತ್ತಲ್ಲ, ಅದು ಚಿಕ್ಕಣ್ಣ ಮತ್ತು ಅವ್ರ ಟೀಮು ಅದೇ ಅಲ್ಲಿ ಕಾಣಿಸ್ತಾ ಇರುವಂಥ ಒಂದು ಗದ್ದೆ ಬೈಲಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಆಗ ಯಶ್ ಅವರು ಕುಂತಿದಂಥ ಪಾಲ ಅಂದರೆ ನಾವೇನು ಹೇಳ್ತೀವಿ ಕಟ್ಟಡ ಅಂತ ಚಿಕ್ಕದು, ಅದು ಈಗಲೂ ಕೂಡ ಇದೆ, ತೋರಿಸ್ತೀನಿ. ಈಗಲೂ ಇದೆ ಅದು. ಅದೇ ಜಾಗದಲ್ಲಿ ಕೂತ್ಕೊಂಡು ಎಂತಮ್ಮ ಇನ್ನೊಂದು 2 ರೌಂಡ್ ಎಕ್ಸ್ಟ್ರಾ ಹೊಡೆಯೋ ಅನ್ನಲ್ವಾ, ಆ ಸೀನು ಇದೇ ಪಾಲದಲ್ಲಿ ಕುಂತ್ಕೊಂಡು ಹೇಳಿರೋವಂಥದ್ದು. ಆದರೆ ಇಲ್ಲೊಂದು ಮರ ಇತ್ತು, ಆ ಮರನ ಕಡ್ದಾಕ್ಬಿಟ್ಟಿದ್ದಾರೆ. ಅದೇ ಜಾಗದಲ್ಲಿ ನಾನು ಫೋಟೋ ತೆಗೆಸ್ಕೊಂಡಿದ್ದು ನೋಡಿ. ಇಲ್ಲಿ ಕಾಣಿಸ್ತಾ ಇತ್ತಲ್ಲ, ಇದೇ ಪಾಲ ನೋಡ್ತಾ ಇದ್ದೀರಲ್ವಾ, ಇದೇ ಪಾಲದಲ್ಲಿ ಯಶ್ ಅವರು ಕುಂತಿದ್ದು. ಬೇಕಾದ್ರೆ ಆ ಫಿಲಮ್ನ ನೀವು ಫುಲ್ ನೋಡಿದ್ರೆ ಗೊತ್ತಾಗುತ್ತೆ. ಮರಗಳು ಈ ಕಡೆ ಸೈಡಲ್ಲೂ ಇಲ್ಲಿ ಹೆಂಗಿದೆಯೋ ಅದೇ ಥರ ಈ ಕಡೆ ಕೂಡ ಇತ್ತು. ಆದರೆ ಕಾರಣಾಂತರದಿಂದ ಮರಗಳು ಏನಾಗಿವೆ ಎಲ್ಲ ಕಡ್ದಾಕಿದ್ದಾರೆ ರೋಡ್ ಮಾಡಬೇಕಿದ್ರೆ. ಅದಕ್ಕೆ ಹೇಳೋದು, ರೋಡ್ ಸೈಡಲ್ಲಿ ಮರಗಳು ತುಂಬ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಲ್ಲ ಗದ್ದೆ ನಾಟಿ ಕಿರಾತಕ ಮೂವಿ ಶೂಟಿಂಗ್ ನಡೆದಿದ್ದು. ಆಮೇಲೆ ಮುಂದೆ ಹೋಗ್ತಾ ನೆಕ್ಸ್ಟು ಈ ಒಂದು ಬಲಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ, ಇದೊಂಥರ ಜರಿ ಥರ ಇದೆ ಚಿಕ್ಕದಾಗಿ. ಆದರೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು, ಕಿರಾತಕ ಮೂವಿ ಶೂಟಿಂಗಲ್ಲಿ ಗುರು ಎಷ್ಟು ಟೇಕ್ ತಗೊಂಡ್ರು ಅಂದರೆ ಲಾರಿನ ಇಲ್ಲಿಂದ ಓಡಿಸಿ ಡ್ರೈವರ್ಗೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಆದ್ರೂ ಏನು ಹೇಳ್ತೀವಿ, ಶೂಟಿಂಗ್ ಅಂದರೆ ಶೂಟಿಂಗ್ಗೆ ಏನೂ ಮಾಡೋಕ್ಕಾಗಲ್ಲ. ಒಂದು ಕ್ಲಾರಿಟಿ ಮತ್ತು ಒಂದು ಟೇಕ್ ಸರಿಯಾಗಿ ಬರೋ ತನಕ ಅದನ್ನು ಮಾಡೇ ಮಾಡ್ತಾರೆ. ಅಲ್ಲಿ ಹೋದರೆ ನೆಕ್ಸ್ಟು ನೀವು ನೋಡ್ಬೋದು, KR ನಗರ ಹಾಸನ್ ಟು ಹೈವೇ ಸಿಗುತ್ತೆ. ಇದನ್ನು ರೈಲ್ವೆ ಅಂಡರ್ ಪಾಸ್ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಲೆಫ್ಟಿಗೆ ಹೋದರೆ ನೀವು ಡೈರೆಕ್ಟು ಹಾಸನ ಕಡೆ ಹೋಗ್ತೀರಾ, ರೈಟಿಗೆ ಹೋದರೆ KR ನಗರದ ಕಡೆ ಹೋಗ್ತೀರಾ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಜಾಸ್ತಿ ನಮ್ಮ ಕಡೆ ಫ್ಲೆಕ್ಸ್ ಹಾಕೋದು ಈ ಥರ ಮಾಮೂಲಿ ಅದೆಲ್ಲ ನಾರ್ಮಲ್ ಅಂಥದ್ದೇ. ಇವಾಗ ನಮ್ಮ ಪಯಣ KR ನಗರದ ಕಡೆ ಹೋಗ್ತಾ ಇದ್ದೀನಿ. ಆಗಲಿ ಗುರು, ನಮ್ಮ KR ನಗರದ ಜನತೆ ತುಂಬ ಒಳ್ಳೆ ಜನತೆ. ಹೇಳಿ ಕೇಳಿ ಭತ್ತದ ನಾಡು ಅಂತ ನಮ್ಮ ಈ ಒಂದು ತಾಲೂಕಿಗೆ ಹೆಸರು ಬಂದಿರೋದು. ಹಾಗಾಗಿ ಎಲ್ಲ ನನ್ನ ರೈತ ಬಾಂಧವರು ಹಬ್ಬ ಅನ್ನೋದು ಕಾಣದೆ ಗದ್ದೆ ನಾಟಿಯಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇಲ್ಲೊಂದು ಸಾಯಿನಾಥ ಕಾನ್ವೆಂಟ್ ಕೂಡ ಇದೆ, ಇಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ. ಹಾಗೆಯೇ ನಿಮಗೆ ಇನ್ನೊಂದು ವಿಷಯ ಹೇಳೋದಾಗ್ತಿದೆ, ನಿಮಗೆಲ್ಲ ಗೊತ್ತಿರಬೇಕು, ಗಾಳಿ ಮಾತು ಜೈ ಜಗದೀಶ್ದು ಬಯಸದೆ ಬಳಿ ಬಂದೆ ಸಾಂಗ್ ಶೂಟಿಂಗ್ ಆಗಿದ್ದು ಚುಂಚನಕಟ್ಟೆಲಾದ್ರೂ ಕೂಡ ಇಲ್ಲಿ ಒಂದು ಹಳೆಯ ರೈಲ್ವೆ ಸ್ಟೇಷನ್ ಇತ್ತು. ಈ ಹಳೆಯ ರೈಲ್ವೆ ಸ್ಟೇಷನಲ್ಲಿ ಆ ಮೂವಿ ಶೂಟಿಂಗ್ ಮಾಡಿದ್ದು, ಅದನ್ನು ತೋರಿಸ್ತೀನಿ. ನನಗೆ ರಾತ್ರಿಗೆ ಇವತ್ತೇ ವೆಹಿಕಲ್ಸ್ ಜಾಸ್ತಿ ಆಗ್ಬಿಟ್ಟು, ಆದರೂ ನಿಧಾನವಾಗಿ ತೋರಿಸ್ಲೇಬೇಕು ನಿಮಗೆ ಆ ಪ್ಲೇಸ್ ಹೆಂಗಿದೆ ಅಂತ. ಈ ಕಡೆ ನೋಡ್ತಾ ಇದ್ದೀರಲ್ಲ, ಇದು ಹಳೆಯ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ಜೈ ಜಗದೀಶ್ ಅವರು ಏನೋ ಟ್ರೈನ್ ಹಿಡಿದು ಇದೇ ರೋಡಲ್ಲಿ ಬರ್ತಾರೆ. ಇದೊಂದು ನಾನು ಲಾಸ್ಟಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಿ, ಕ್ಲಿಪ್ಪೆಲ್ಲ ಹಾಕಿ. ಮತ್ತೆ ಹಾಕೋಕ್ಕಾಗಲ್ಲ ಗುರು, ಯಾಕೆಂದರೆ ಎಡಿಟ್ ಮಾಡಿದ್ರೆ ಕಾಪಿರೈಟ್ ಬರುತ್ತೆ ಅಂತ ನಮ್ಮ ಪ್ರಾಬ್ಲಮ್ಮು. ಏನು ಮಾಡೋಕ್ಕಾಗಲ್ಲ, ಕೆಲವು ಹಂಗೆ ಇರ್ತವೆ. ಹಾಕಿ ಹಾಕ್ಬಿಟ್ಟಿದ್ದಾರೆ ಜನ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ. ಇನ್ನೊಂದು 3-4 ತಿಂಗಳು ಹೋದರೆ ಎಷ್ಟು ಹಚ್ಚ ಹಸಿರಾಗಿರುತ್ತೆ ಅಂದರೆ ಈ ಪ್ಲೇಸಿಗೂ ಅಷ್ಟು ಸಖತ್ತಾಗಿರುತ್ತೆ. ಅದನ್ನು ಕೂಡ ನೀವು ಒಂದ್ಸಲ ಗಮನದಲ್ಲಿಟ್ಕೊಂಡು ನೋಡ್ಬೋದು. ಆದರೆ ಇನ್ನೊಂದು 2-3 ತಿಂಗಳು ಹೋಗಬೇಕು. ಕಾರಣ ಏನಪ್ಪ ಅಂದರೆ ಮಳೆ ಬರ್ತಾ ಇಲ್ಲ. ಈಗ KSRTC ಬಂತು, ಹಿಂಗೆ ಬಂದರೆ ಜನ ಎದುರ್ಕೊಂಡು ಇನ್ನೇನು ಮಾಡೋರು, ಯಾರು ಅಪ್ಪಟ್ಟು ಹೋಗ್ಬೇಕು, ಹೋದರೆ ಗೌರ್ಮೆಂಟ್ ತಾನೇ ಹೋಗೋದು. ಸೊ ನೋಡಿ,
ಇನ್ನೊಂದು ಜಸ್ಟ್ 1 ಕಿಲೋಮೀಟ್ರ್ ಹೋದರೆ ಕೆ ಆರ್ ನಗರ ಬಂತು ಅಂತ. ಇಲ್ಲಿ ಇಡೀ ಕರ್ನಾಟಕದಲ್ಲೇ ಈ ಥರ ಇಲ್ಲ ಗುರು. ಆ ಥರ ನಮ್ಮ ಕೆ ಆರ್ ನಗರ ರೈಲ್ವೆ ಸ್ಟೇಷನ್ ಅಂಡರ್ ಪಾಸ್ ಇದೆ. ಕೆಳಗಡೆ ನೀರು ಹೋಗುತ್ತೆ, ಅದ್ರ ಮಧ್ಯದಲ್ಲಿ ಟ್ರೈನ್ ಹೋಗುತ್ತೆ, ಅದ್ರ ಮೇಲೆ ನಾವೆಲ್ಲ ಓಡಾಡ್ತೀವಿ. ಸೊ ಇದು 1994ರಲ್ಲಿ ಪ್ರಧಾನಮಂತ್ರಿ ಆದಾಗ HD ದೇವೇಗೌಡರವರು ಮಾಡ್ತಿದ್ದಂಥ ಈ ಒಂದು ಪ್ಲ್ಯಾನು ತುಂಬ ಅದ್ಭುತವಾಗಿದೆ. ಎಲ್ಲೂ ಇಲ್ಲ ಅದು ನಮ್ಮ ಕರ್ನಾಟಕದಲ್ಲಿ. ನಾನು ತುಂಬ ಅದನ್ನು ಕೇಳ್ಪಟ್ಟಿದ್ದೀನಿ. ಈ ಥರ ನೋಡಿ, ಆ ಕಡೆ ನೀರು ಮತ್ತು ರೈಲ್ವೆ ಟ್ರ್ಯಾಕ್ ಎಲ್ಲ ಇದೆ, ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ಕೆ ಆರ್ ನಗರ. ಆದರೆ ಏನು ಮಾಡ್ತೀಯ, ರೋಡ್ ಮಾತ್ರ ಚೆನ್ನಾಗಿಲ್ಲ, ಎಲ್ಲ ಹಾಕ್ಬಿಟ್ಟವೆ, ಏನು ಮಾಡೋಕ್ಕಾಗಲ್ಲ. ಅದು ಯಾವ